ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ಅನುಷಾ, ಹಾಗೆ ನಿಮ್ಮ ಪುಚ್ಚಕ್ಕನ ಚಾನಲಲ್ಲಿ ನಾನಿವತ್ತು ಬಂದಿದ್ದೇನೆ. ನಮ್ಮ ಮನೆಗೆ ಬಂದಿದ್ದಾಳಲ್ಲ ಪುಚ್ಚಕ್ಕ, ಹಾಗೆ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಆರಾಮಲ್ಲ? ಎಲ್ಲರೂ ಹೇಗಿದ್ದೀರಾ? ಮತ್ತು ಪುಚ್ಚಕ್ಕನ ಚಾನಲನ್ನು ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಬೆಳಗ್ಗೆದ ಕೆಲಸ ಎಲ್ಲ ಮುಗಿಸಿ ಅನ್ನಿ ದನಗಳನ್ನು ಬಿಟ್ಟಿದ್ದಾಳೆ. ಈಗ ದನಗಳನ್ನು ಕಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಸೊ ಇಲ್ಲಿ ನೀರು ಕುಡಿತಾ ಇದ್ದಾವೆ ದನಗಳು. ಅಮ್ಮುಂಜು ಪುಚ್ಚಾನು ಸೊಪ್ಪು ಆಗಿದೆ ಅಲ್ಲ ತುಂಬ ಈಗ. ಇಲ್ಲದ್ರೆ ಈ ಟೈಮ್ ಚಿಂಕಿ ಆಯ್ಕುದಾ. ಒಬ್ಬಳನ್ನು ತಂದು ಕಟ್ಟಿ ಹಾಕಿ ಆಯಿತು, ಇನ್ನೊಬ್ಬಳನ್ನು ಕರ್ಕೊಂಬರ್ಬೇಕಿನ್ನು. ಫೈನಲ್ಲಿ ಇವಳನ್ನು ಸಹ ತಂದು ಕಟ್ಟಿ ಹಾಕಿ ಆಯಿತು. ಇನ್ನು ಮನೆಗೆ ಹೋಗೋದು. ಅವಳು ನೋಡಿ ಅಲ್ಲಿದ್ದಾಳೆ, ಅಲ್ಲಿ ತಿಂತಾ ಇದ್ದಾಳೆ ಹುಲ್ಲು. ಅವಳಿಗೆ ಗೇರ್ ಹಣ್ಣು ಸಿಕ್ಕಿದ್ರೆ ಅದ್ರ ಆಗ್ತಿತ್ತು. ಕೈ ಕಾಯ್ದಲ್ಲೇ ಹಾಂ ಬಂದಲ್ಲೇ ಸಾ ಅಂತ ಹುಡುಕ್ಲೊಂದು ಪಡೋನಾಕ ಅವತ್ತೊಮ್ಮೆ ಹಾಂ ಕಾಯಿ ಕೊಡು, ತಿಂತಾಳೆ, ಭಾರಿ ಇಷ್ಟ. ಧೈರ್ಯಕ್ಕೆ ಹಿಡ್ದದು. ಭಾರಿ ಖುಷಿ ಆಗಿದೆ ಅವರಿಗೆ. ಇದಪ್ಪನ ಸೋಲಾರ್ ಟರ್ಪಲ್ ಇದ್ರೊಳಗೆ ಏನೇನು ಉಂಟು ನೋಡುವ. ಇಲ್ಲಿ ಬಜಾವ್ ರಾಶಿ ಮಾಡಿಟ್ಟಿದ್ದಾರೆ. ಇದು ಉಪ್ಪು, ಆಮೇಲೆ ಇಲ್ಲಿ ಪಿಷ್ಟ ಇಟ್ಟಿದ್ದಾರೆ. ಪೊಪ್ಲ ಸಾಲ, ಅದು ಸಹ ಪೊಪ್ಲ ಸಾಲ. ಇಲ್ಲಿ ಪೊಪ್ಲ ಒಣಗ್ಲಿಕ್ಕೆ ಹಾಕಿದ್ದಾರೆ. ಇವರು ನೋಡಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮನೆಯಲ್ಲಿ ವೈಫೈ ಕನೆಕ್ಷನ್ ಆದ ಮೇಲೆ ಅಪ್ಪ ಈ ಥರ ವೀಡಿಯೋಸ್ ನೋಡ್ತಾ ಇರ್ತಾರೆ ಕೂತ್ಕೊಂಡು. ಸೊ ಹೀಗೆಲ್ಲ ವೀಡಿಯೋ ಬರ್ತಾ ಇರ್ತದಲ್ವ, ಇದನ್ನು ನೋಡ್ತಾ ಕೂತಿರ್ತಾರೆ. ಮಧ್ಯಾಹ್ನಕ್ಕೆ ಬಸಳೆ ಮತ್ತು ಹುರುಳಿಕಾಳು ಹಾಕಿ ಪದಾರ್ಥವನ್ನು ಮಾಡಿದ್ವಿ. ಅದರ ನಂತರ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ನಾವು ದನಗಳನ್ನು ಕರ್ಕೊಂಬರಲಿಕ್ಕೆ ಕಾಡಿಗೆ ಹೋಗ್ತಾ ಇದ್ದೇವೆ. ಸಾಧಾರಣ ಒಂದು 2 ವರ್ಷದಿಂದ ನಾನು ರಜೆಯಲ್ಲಿ ಮನೆಗೆ ಬರಬೇಕಾದ್ರೆ ನಾನು ಒಬ್ಬಳೇ ಇರೋದು. ನಾನು ಮತ್ತು ಅಪ್ಪ. ಅನ್ನು ಮತ್ತು ಗಣಿಭಾವ ಎಲ್ಲಾದರೂ ಹೋಗ್ತಿದ್ರು. ಫಾರ್ ದ ಫಸ್ಟ್ ಟೈಮ್ ಅನ್ನು ಎಲ್ಲಿಗೆ ಸಹ ಹೋಗದೆ ಮನೆಯಲ್ಲೇ ಇದ್ದಾಳೆ. ಹಾಗಾಗಿ ಅವಳೊಟ್ಟಿಗೆ ನಾನು ಸಹ ಬಂದಿದ್ದೇನೆ ಇವತ್ತು. ಇದೊಂದು ಕಾಡಲ್ಲಿ ಆಗುವಂತಹ ಸೊಪ್ಪು ನೋಡಿ. ಇಲ್ಲಿ ಕಂಟಿನ್ಯೂಸ್ ಮಳೆ ಬರ್ತಾ ಉಂಟು, ಹಾಗಾಗಿ ಸೊಪ್ಪೆಲ್ಲ ಚೆಂದ ಚಿಗುರಿದೆ. ಇದನ್ನು ಮೊಡಂಬಡಿ ಸೊಪ್ಪು ಅಂತ ಹೇಳ್ತಾರೆ ಈ ಕಡೆಯವರೆಲ್ಲ, ತುಳು ಕನ್ನಡ ಭಾಷೆಯಲ್ಲಿ. ಸೊ ಇದನ್ನು ದನ ತುಂಬ ತಿಂತದೆ. ನನ್ನದು ಫೇವ್ರೆಟ್ ಸೊಪ್ಪು ಇದು ನೋಡಿ. ಎಲ್ಲ ಕಡೆ ಗ್ರೀನ್ 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 ಉಂಟು. ಒಂದು ನೋಡಿ ಕಾಡಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾಳೆ. ಚಲ ಊಟ ಅಮ್ಮಗೆ ಅಲ್ಲೇ ಅಂಜು ಬಂಜು ಅಂಬುಜು ಬುಜು ಚಲ ಚಲ ಕಲ್ಚನ ಲೇಟ್ ಜಲ ಆಜಿ. ನಾನು ಮೇಲಿಂದ ಕೆಳಗಿಂದ ಬೆಳಗಿಂದ
ಫೈನಲಿ ನಾವು ದನಗಳನ್ನು ತಂದು ಕಟ್ಟಿ ಹಾಕಿದ್ವಿ ಹಟ್ಟಿಯಲ್ಲಿ. ಕುಂಗಿಂದಿ ಕುಂಗಿಂದಿ ಕುಂಗಿದಿ. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಕೂಚ. Yes, this is river style sitting. ಆಯ್ತಾ ಕುಚು ಬಂದಿದ್ದಿ ನಿಂದ ಆಯ್ತು. ಮೊದಲೆಲ್ಲ ನಾವು ಹುಲ್ಲಿಗೆ ಬರಬೇಕಾದ್ರೆ ಗೋಣಿದು ಬಳ್ಳಿ, ಪ್ಲ್ಯಾಸ್ಟಿಕ್ಕಿದು ಬಳ್ಳಿ ಎಲ್ಲ ಹಿಡ್ಕೊಂಡು ಬರ್ತಿದ್ವಿ. ಈಗ ಹಾಗಲ್ಲ. ಸೊ ಈಗ ಇದರಲ್ಲೇ ನಾವು ಬಳ್ಳಿಯನ್ನು ಮಾಡೋದು ಸೋಗೆಯಲ್ಲಿ. ಸೊ ಹೇಗೆ ಮಾಡೋದು ಅಂತ ನಾನು ನಿಮಗೆ ಮತ್ತೆ ತೋರಿಸಿಕೊಡ್ತೇನೆ. ಸೊ ಈ ಸೋಗೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇನೆ, ತೋಟದಲ್ಲಿ ಹುಲ್ಲಿರಲಿಕ್ಕೆ ಹೋಗ್ತಾ ಇದ್ದೇನೆ. ಇದು ಭಾಗ್ಯದಲ್ಲಿರುವಂಥ ಒಂದು ಹಲಸಿನ ಮರ ನೋಡಿ. ಇದರಲ್ಲೆಲ್ಲ ಹಲಸಿನ ಹಣ್ಣಾಗಿದೆ. ಇಲ್ಲೆಲ್ಲ ಕಾಣ್ತಾ ಉಂಟು, ಮೇಲೆ ತನಕ ಉಂಟು. ಸೊ ಅಲ್ಲಿ ತುಂಬ ಉಂಟು ನೋಡಿ, ಹೂವಲ್ಲಿ ಕಾಣ್ತದೆ. ಆದರೆ ಇಲ್ಲಿ ಅಕ್ಕಪಕ್ಕದಲ್ಲಿರುವ ಅಡಿಕೆ ಗಿಡಗಳೆಲ್ಲ ವರ್ಧ ಆಗಿದ್ದಾವೆ. ರೀಸನ್ ಏನು ಗೊತ್ತಾ? ಸೊ ಇದಾಗಿರ್ಬೋದು, ಇದು ಆಗಿರ್ಬೋದು. ಅಲ್ಲಿಂದ ನೋಡಿ ಫುಲ್ ಹೀಗೆ ಮಲಗಿ ಹೋಗಿದೆ. ಸೊ ನಾನು ಹತ್ತಿರದಿಂದ ತೋರಿಸ್ತೇನೆ ನೋಡಿ ಈ ಅಡಿಕೆ ಗಿಡ. ಸೊ ಇದು ಸಹ ಫುಲ್ ಕ್ರಾಸ್ ಆಗಿ ಹೋಗಿದೆ. ರೀಸನ್ ಏನಂದರೆ ಇದರಲ್ಲಿ ಹಲಸಿನ ಹಣ್ಣಾಗಬೇಕಾದ್ರೆ ಯಾವಾಗಲೂ ಪ್ರತಿ ವರ್ಷ ಆನೆ ಬರ್ತದೆ. ಆನೆ ಬಂದು ಏನು ಮಾಡ್ತದೆ, ಮರದಿಂದ ತೆಗಿಲಿಕ್ಕೆ ಟ್ರೈ ಮಾಡಬೇಕಾದ್ರೆ ಅಡಿಕೆ ಗಿಡ ಎಲ್ಲ ಆ ಕಡೆ ಈ ಕಡೆ ಆಗ್ತದೆ. ಇದು ಕೂಡ ನೋಡಿ ಫುಲ್ ಕ್ರಾಸ್ ಆಗಿ ಹೋಗಿದೆ. ಸೊ ಅದರ ನಂತರದಲ್ಲಿ ಸೋಲಾರ್ ಬೇಲಿ ಹಾಕಿಸಿದ್ದು. ಈಗ ಆನೆ ಒಳಗಡೆ ಬರುವುದಿಲ್ಲ. ಮೊದಲಾದರೆ ಪ್ರತಿ ವರ್ಷ ಒಂದೊಂದು ಎರಡೆರಡು ಅಡಿಕೆ ಗಿಡವನ್ನು ನೂಕಿ ಹಾಕಿ ಹೋಗ್ತಿತ್ತು. ನಾನು ಇಲ್ಲಿ ಹುಲ್ಲು ಹಿರಿತಾ ಇದ್ದಾಳೆ, ಇವನು ನೋಡಿ ಸರ್ಚ್ ಮಾಡ್ತಾ ಇದ್ದಾನೆ. ನೋಡಿ ನೋಡಿ, ಶರ್ಚಿಂಗ್ ವಾಟ್ ಶರ್ಚಿಂಗ್ ಚಿಂಕಿ. ಇದು ಮೊಂಟೆ ಹಿಡಿಲಿಕ್ಕೆ ನೋಡಿದವ. ಮತ್ತು ಹುಲ್ಲು ಮಧ್ಯೆ ಹೋಗುವಾಗ ತುರಿಸೋದೆಲ್ಲ ಕಡಿಮೆ ಆಗ್ತದೆ ಅವನಿಗೆ. ತುರಿಸಿದ್ರೆ ತಂಪಾಗಬೇಕಂತಂದರೆ ಅವನು ಅದೇ ಸಿಕ್ಕೊಳ್ಳಿ. ಮುಂಚೆ ಹರಿಯುವ ಸಾಲಲ್ಲಿ ಕುತ್ಕೊಳ್ತಿರೋದು. ಹೀಗೆ ತೆಗೆಯೋದು. ಇದೊಂದು, ಆಮೇಲೆ ಇನ್ನೊಂದು ತೆಗಿಬೇಕು. ಈ ಥರ ಹೀಗೆ ತೆಗೆದು ಹೀಗೆ ಕಟ್ಟುದು. ಯಾವುದು ನಾಟ್ ಅದು? ಕ್ಲವಿಚ್, ರೀಫ್ ನಾಟ್ ಅಲ್ಲ, ಯಾವುದೋ ಒಂದು. ಅಕಾರ್ಡಿಂಗ್ ಟು ಮೀ ಕ್ಲವಿಚ್ ಅಲ್ಲ. ಈ ಥರ ರೆಡಿ ಆಯಿತು. ಸೊ ಇದನ್ನು ಹೀಗೆ ಇಟ್ಟು ಇದರ ಮೇಲೆ ಒಂದು ಸಾಕು ಬಳ್ಳಿ ಹೋಗೋದು. ಪುನಃ ಸ್ಟಾರ್ಟ್ ಮಾಡಬೇಕಾ? ಬೇಡ ಅಲ್ಲ, ಬಸ್ ಇಲ್ಲ. ಒಂದು ಬಳ್ಳಿ ಆಯಿತು. ಇದು ಇನ್ನೊಂದು ಬಳ್ಳಿ ಬೇಕು. ಇನ್ನೊಂದು ಇಲ್ಲಿಂದ ಈ ಸೈಡಿಂದ ಮಾಡೋದು. ಈಗ ಇಲ್ಲಿಂದ ಮಾಡಿದ್ದು ಅಲ್ಲ, ಇನ್ನೀಚೆ ಸೈಡಿಂದ ಹೀಗೆ ಮಾಡೋದು. ಯಾರಿಗಾದರೂ ಬಳ್ಳಿ ಮಾಡಲಿಕ್ಕೆ ಬರಲಿಲ್ಲ ಆದರೆ ಈ ಥರ ಒಂದು ಟ್ರೈ ಮಾಡಿ ನೋಡಿ. ತುಂಬ ಒಳ್ಳೆ ಬಳ್ಳಿ ಬರ್ತದೆ. ಒಂದು ದಿವಸಕ್ಕೆ ಮಾತ್ರ ಉಪಯೋಗ, ನೆಕ್ಸ್ಟ್ ದಿವಸ ಅದು ಗಟ್ಟಿ ಆಗ್ತದೆ. ಆದರೆ ಒಂದು ದಿವಸ ನೀರಲ್ಲಿ ಹಾಕಿಡ್ಬೋದು. ದನ ಇದನ್ನು ತಿಂದು ಮುಗಿಸ್ತದೆ. ದನಕ್ಕೆ ಇದು ಫೇವ್ರೇಟ್ ಇರ್ತದೆ ಹೆಚ್ಚಾಗಿ. ನೀರಲ್ಲಿ ಹಾಕಿಟ್ರೆ ಉಪಯೋಗ ಮಾಡಲಿಕ್ಕೆ ಆಗ್ತದೆ, ಜಾರ್ತದೆ. ಮತ್ತು ಅದು ಸುಮ್ಮನೆ ಪ್ಲಾಸ್ಟಿಕ್ ಬಳ್ಳಿ ಎಲ್ಲ ಯೂಸ್ ಮಾಡೋದು, ಪ್ಲಾಸ್ಟಿಕ್ ಕೆಮಿಕಲ್, ಅದು ಕೆಮಿಕಲ್ ಅಲ್ವ, ಅದಕ್ಕಿಂತ ಇದು ಒಳ್ಳೆಯದು. ಇದು ನ್ಯಾಚುರಲ್ ಆಗಿ. ಸೊ ಆಲ್ಮೋಸ್ಟ್ ಹಳ್ಳಿಯಲ್ಲಿ ಎಲ್ಲರೂ ಇದನ್ನೇ ಬಳಸ್ತಾರೆ. ಹಳ್ಳಿ ಅಂದರೆ ನಮ್ಮದು ಕಾಡೆ. ಇಲ್ಲಿ ಒಂದು ಹಳ್ಳಿ ಒಂದು 10 ಮನೆ ಇರ್ಬೋದು ಅಷ್ಟೇ, ಮತ್ತು ಪೂರ್ತಿ ಕಾಡೆ. ಈ ಥರ ನೋಡಿ ಎಷ್ಟು ಒಳ್ಳೆ ಹಗ್ಗ ಮಾಡಿದ್ದಾರೆ ನೋಡಿ, ಕೇವಲ 2 ನಿಮಿಷದಲ್ಲಿ ಮನೆಯಲ್ಲಿ ತಯಾರಿಸಿದ. ನಾವು ಇದರಲ್ಲಿ ಹುಲ್ಲನ್ನು ಕಟ್ಟಿಕೊಂಡು ಹಾಕ್ತೇವೆ. ಕೇವಲ 2 ನಿಮಿಷದಲ್ಲಿ ತಯಾರಿಸಿದಂತಹ ಬಳ್ಳಿಯನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮದು ಹುಲ್ಲಾಯಿತು. ಸೊ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ.
ನಾವು ನದಿಗೆ ನೀರಿಗೆ ಕಟ್ಟೆ ಹಾಕಿದ್ದೇವೆ. ಸೊ ಆ ನದಿಯ ನೀರು ನೋಡಿ ನಮ್ಮ ತೋಟದಲ್ಲಾಗಿ ಫ್ಲೋ ಆಗಿ ಹೀಗೆ ಹೋಗ್ತದೆ. ಕಜ್ಜು ಏ ಕಜ್ಜು ತೂಕೋನು ತಿಂಗಡ ಇಲ್ಲಿ ನೋಡಿ ಕಜ್ಜುಮ್ಮ. ಹಾಯ್ ಕಜ್ಜು, ಮುರ್ರ್ ಮುರ್ರ್. ಹಾಯ್ ಕಜ್ಜು, ಕಜ್ಜು. ಹಾಂ ಸೋಲೊಂದೆ ಅಂತ ಕಜ್ಜುಮ್ಮ. ಕಜ್ಜು ಗುರ್ ಗುರ್. ಕಾಯ್ತೆ ಹಾಂ ಆಟ ಆಡೋದು ನೋಡಿ. ಓ ಇವತ್ತಿನ ನನ್ನ ಪುಟ್ಟ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿರುವಂತಹ ಬೆಲ್ಲೈಕಾನ್ ಒತ್ತಿ. ಮುಂದಿನ ವ್ಲಾಗಲ್ಲಿ ಮತ್ತೆ ನಿಮ್ಮ ಮುಂದೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.